ಹಾಲಿನ ರೇಟ್ ವಿಚಾರ ಸೊ ದುಬಾರಿ ಆಗ್ತಾ ಇರುವಂತದ್ರ ಬಗ್ಗೆ ಬನ್ನಿ ಕೇಳೋಣ. ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಸರ್? 9 ಲಕ್ಷ ಲೀಟರ್ ಹೆಚ್ಚಳ ಆಗಿರೋದು, ಆದರೆ ಓವರಾಲ್ 9 ಲಕ್ಷ ಲೀಟರ್ ಹೆಚ್ಚಳ ಮಾಡೋ ಬದಲಾಗಿ ಓವರಾಲ್ ಉತ್ಪಾದನೆಗೆ ಹೆಚ್ಚಳ ಮಾಡಿದಿರಲ್ಲ ಅಂತ ಚರ್ಚೆ ಈಗ. ಇಲ್ಲ, ಮಾರುಕಟ್ಟೆ ಬಿಡುವೇನ್ರಿ? ಅವ್ರು ಹೇಳ್ತಾರೆ ಅಂತ. ಅವ್ರ ಕಾಲದಲ್ಲಿ 90 ಲಕ್ಷ ಲೀಟ್ರ್ ಇತ್ತು, ನಮ್ಮ ಕಾಲದಲ್ಲಿ 99 ಲಕ್ಷ ಲೀಟ್ರ್ ಆಗಿದೆ, ಅದಕ್ಕಿಂತ ಜಾಸ್ತಿ ಆಗಿದೆ. ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡ್ತೀರ? ನಿಮಗೂ ವಿವೇಚನೆ ಇರಬೇಕಲ್ಲ. ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡೋದ? ಬೆಲೆ ಏರಿಕೆ ಆಗೋಯ್ತು. ಎಲ್ಲಿ ಹಾಲಿನ ಬೆಲೆ ಏರಿಕೆ ಆಯಿತು? ಒಂದು ಆಗಿಲ್ರಿ, ಹಾಲಿನ ದರ ಹೆಚ್ಚಾಗಿಲ್ಲ, ಅಷ್ಟೇ ರೇಟ್ ಇದೆ. ನಾವು 500 ಮಿಲಿಲೀಟ್ರ್ ಕೊಟ್ಟರೆ ಅಷ್ಟೇ ರೇಟು, 1000 ಕೊಟ್ಟರೆ ಅಷ್ಟೇ ರೇಟು. ನಾವು ಹಾಲು ಹೆಚ್ಚಾದ್ರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ 500 ಇದ್ದದನ್ನು 550, 1000 ಇದ್ದದನ್ನು 1050 ಮಾಡಿದ್ದೀವಿ. ಅದಕ್ಕೆ 2 ರೂಪಾಯಿ ಆಗುತ್ತೆ 50 ಮಿಲಿಲೀಟ್ರಿಗೆ. ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ. ನೀವು ಹೋಟ್ಲವರು ಕಾಫಿ ಟೀ ಮಾಡೋರು ಬೆಲೆ ಹೆಚ್ಚಾಗಾಯ್ತದ ಅವ್ರಿಗೆ? ಹೆಂಗೆ ಜಾಸ್ತಿ ಆಗ್ತದ್ರಿ? ನೋ ನೀವು ನೋಡಿದ್ರೆ ಪತ್ರಿಕೆ ಓದಿದ್ರ? ಹೆಂಗೆ ಹೆಚ್ಚಳ ಮಾಡ್ತಾರೆ? ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು. ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ? ಡಿಡ್ ಯು ಕನ್ವಿನ್ಸ್ ಆರ್ ನಾಟ್? ಎಲ್ಲಿಗೆ ಚೆಲ್ಬಿಡ್ಬೇಕದ್ದ ಹಾಲು ನಾನು? ಯಾವನೇ ಅವನು? ಹಾಲು ಚೆಲ್ಲಕ್ಕದ್ದ ಎಲ್ಲ ಬಾಯ್ ನಾವು ಕೊಂಡ್ಕೊಳ್ಳೆಲ್ಲ ಹೋಗಿ ಅನ್ನಕ್ಕದ್ದ ರೈತರಿಗೆ? ಹೌದು, ಕೊಂಡ್ಕೊಳ್ಬೇಕಾದ್ರೆ ಮಾರಾಟ ಮಾಡಬೇಕಲ್ಲ. ಮಾರಾಟ ಆಗ್ಬೇಕಲ್ವೇನ್ಯ? ಅದಕ್ಕೆ ನೋಡಪ್ಪ, ಈ ಮಾರಾಟಗಾರರು ತಗೊಳ್ಳೋರು ಇದ್ದಾರಲ್ಲ, ಕೊಳ್ಳೋರು ಇದ್ದಾರಲ್ಲ, ಅವ್ರಿಗೆ 500 ಮಿಲಿ ಕೊಡ್ತಿದ್ದದನ್ನು 550 ಕೊಡ್ತೀವಿ. 2 ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ ಅಷ್ಟೇ. ಗೊತ್ತಾಯ್ತಾ? ನಾಳೆ ಹೋಗುವಾಗ ಹೇಳ್ತೀನಿ. ಇದು CM ಸಿದ್ದರಾಮಯ್ಯ ಅವರ ಒಂದು ಮಾತುಗಳು. ನಾವೆಲ್ಲೂ ಕೂಡ ಹಾಲಿನ ರೇಟು ಜಾಸ್ತಿ ಮಾಡಿಲ್ಲ. ಯಾರು ಹೇಳಿದ್ದು ನಿಮಗೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ? ಹಾಲಿನ ರೇಟ್ ಜಾಸ್ತಿ ಮಾಡಿಲ್ಲ. 500 ml ಇರೋದನ್ನ 550 ml ಕೊಡ್ತಾ ಇದ್ದೀವಿ. ಅದೇನು 50 ml ಜಾಸ್ತಿ ಆಗುತ್ತೋ ಅಷ್ಟು ಮಾತ್ರ ತಗೋತಾ ಇದ್ದೀವಿ ಅನ್ನೋದನ್ನ ಹೇಳಿದ್ರು ನಿಜ. ಆದರೆ ಜನ ಇದಕ್ಕೆ ಒಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಜನ ಹೇಳ್ತಿರೋದು ನೀವೇ ಹೆಚ್ಚು ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಯಾಕೆ ಕೊಡ್ತಾ ಇದ್ರೆ? ನೀವು ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾವೇನು ಹಾಲನ್ನು ತಗೊಂಡೋಗಿ ಚೆಲ್ಬಿಡೋಣ ಅಂತೇಳಿ. ಬಟ್ ಜನ ಯಾಕೆ ಎಕ್ಸ್ಟ್ರಾ ಇರೋದನ್ನ ನಾವ್ಯಾಕೆ ತಗೊಂಡು ಬಂದು ಮನೇಲಿ ನಾವೇನು ಮಾಡೋಣ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬನ್ನಿ ಕೆಲವೊಂದಷ್ಟು ಜನ ಮಾತಾಡಿದರೆ, ಇದಕ್ಕೆ ರಿಯಾಕ್ಟ್ ಮಾಡಿದರೆ ನೋಡೋಣ. ಈಗಾಗಲೇ ಕರ್ನಾಟಕ ಸರ್ಕಾರ ಪುಕ್ಕಟೆ ಯೋಜನೆ ಕೊಟ್ಟು ಸಾರ್ವಜನಿಕರಿಗೆ ಎಲ್ಲೇ ಒಂದು ಕತ್ತಲದಲ್ಲಿ ಇಡ್ತಿದ್ದಾರೆ. ಯಾಕಂತಂದ್ರೆ ದಿನನಿತ್ಯದ ಬಳಕೆ ಹಾಲು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಲು ಬೆಲೆ ಈ ಥರ ಏರ್ಸ್ಕೊಂಡ್ಬಿಟ್ರೆ ಜನಸಾಮಾನ್ಯರು ಮತ್ತು ಹಾಗೂ ಬಡಪಾಯಿಗಳು ಎಲ್ಲಿ ಹೋಗ್ಬೇಕು? ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಆಡಳಿತ ವ್ಯವಸ್ಥೆ ಎಲ್ಲೇ ನಿಜಕ್ಕೂ ಹಾಳಾಗಿದೆ ಅಂತನ್ನುವಂಥ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ, ಕೂಡಲೇ ತಾವು ಏನು ದಿನನಿತ್ಯದ ಇದು ಹಾಲಾಗಲಿ, ಡೀಸೆಲ್ ಆಗಲಿ, ಪೆಟ್ರೋಲ್ ಆಗಲಿ, ದಿನನಿತ್ಯದ ವಸ್ತುಗಳನ್ನು ತಾವು ಬೆಲೆ ಏರಿಕೆಯನ್ನು ಮಾಡ್ತಿದ್ದೀರಿ, ಅದನ್ನು ಕೂಡಲೇ ಕೈ ಬಿಡಬೇಕು. ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರ ಪರವಾಗಿ ಮತ್ತು ನಾವು ಎಲ್ಲರೂ ಕೂಡಿ ಉಗ್ರವಾದ ಹೋರಾಟ ಮಾಡಿ ತಮ್ಮ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುವಂಥ ಸಂದರ್ಭವನ್ನು ಹುಟ್ಟುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೆ. ಮಹಿಳೆಯರಿಗೆ 2,000 ರೂಪಾಯಿ ಅನುದಾನ ಹಾಗೂ ಬಸ್ ಫ್ರೀ ಎಲ್ಲ ಆಶ್ವಾಸನೆ ತೋರಿಸಿ ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಪೆಟ್ರೋಲ್ ದರ ಏರಿಕೆ, ಆಮೇಲೆ ಇವತ್ತು ನೋಡಿದ್ರೆ ಹಾಲು ದರ 200 ರೂಪಾಯಿ ಏರಿಕೆ ಆಗೈತಿ. ಇವ್ರು ತಿಂಗಳ 2,000 ರೂಪಾಯಿ ಕೊಟ್ಟು ಇಲ್ಲಿ ವಾರ 2,000 ರೂಪಾಯಿ ತೊಗೊಳಂತಾರೆ. ಮತ್ತು ಹೋಟೆಲ್ ದರ, ಚಹಾ ದರ ಏರ್ತಂದ್ರೆ ಇದು ಹಾಲು ದರ ಏರ್ತಂದ್ರೆ ಚಹಾ ದರ ಅಚಾನಕ್ ಏರೋದು ಕನ್ಫರ್ಮ್ ಅದ. ಆಮೇಲೆ ಪೆಟ್ರೋಲ್ ದಿವಸ ಮನುಷ್ಯ 1 ಲೀಟ್ರ್ ಪೆಟ್ರೋಲ್ 100% ಹಾಕ್ಸ್ತಾನೆ. ಆದರೆ ಇಲ್ಲಿ ಇವರು ಪೆಟ್ರೋಲ್ ದರಕ್ಕೆ 2 ರೂಪಾಯಿ ಹಿಂಗೆಲ್ಲ ಏರಿಸಿ ವರ್ಷ ಎಷ್ಟು ದುಡಿಬೋದು ಇವ್ರು? ರಾಜ್ಯ ಸರ್ಕಾರ ಕೊಡೋದು 2,000 ರೂಪಾಯಿ, ತೊಗೊಳೋದು 20,000 ರೂಪಾಯಿ ಆಗಿದ್ದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಏನಿದೆಯಲ್ಲ ಇವೆಲ್ಲ ಅನುದಾನ ಏನು ಕೊಡ್ತಾ ಇದ್ದಾರಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿ ಇವೆಲ್ಲ ಪೆಟ್ರೋಲ್ ದರ ಕಮ್ಮಿ ಮಾಡಬೇಕು, ಹಾಲು ದರ ಕಮ್ಮಿ ಮಾಡಬೇಕು. ಆಮೇಲೆ ಜನಸಾಮಾನ್ಯರಿಗೆ ದಿನ ದುಡ್ಡು ತಿನ್ನೋರಿಗೆ ಭಾಳ
ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರ ಬಗ್ಗೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಂತೇಳಿ ಈ ಮುಖಾಂತರ ನಾವು ಕೇಳ್ತಾ ಇದ್ದೀವಿ. ಇವತ್ತು ಬರೀ ಸಿಲಿಂಡ್ರ್ ಅಲ್ಲ, ಹಾಲಿನ ರೇಟ್ ಕೂಡ ಹೆಚ್ಚಿಗಾಗಿದೆ, ಕಾಯಿಪಲ್ಯ ರೇಟು ಕೂಡ ಹೆಚ್ಚಿಗಾಗಿದೆ. ಒಂದು ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಸಂಸಾರ ನಡೆಸ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ ಬರೀ ನಾವು ಗೌರ್ಮೆಂಟಿಂದ ಫ್ರೀ ದುಡ್ಡು ಬರ್ತಾ ಇರೋದು ಅನ್ನೋದು ಒಂದೇ ಕಾಣಿಸ್ತಾ ಇದೆ ಜನಕ್ಕೆ. ಬಟ್ ಅದರಿಂದ ನಮ್ಗೆ ಯಾವುದೂ ಬೆನಿಫಿಟ್ಸ್ ಇಲ್ಲ. ಪೂರ ಬಡವ ಜನಕ್ಕೆ ಗೌರ್ಮೆಂಟ್ ಕೊಡುತ್ತೆ, ಹೈ ಪೀಪಲ್ಸಿಗಂತೂ ಹೈ ಪೀಪಲ್ ಇರ್ತಾರೆ, ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಫ್ರೀ ಕೊಟ್ಟಂಗೆ ಮಾಡಿ ಇದೆಲ್ಲ ಮೇಲೆ ರೇಟ್ ಜಾಸ್ತಿ ಮಾಡಿ ಫ್ರೀ ಕೊಟ್ಟಿನಿ ಅಂತ ಹೇಳಿ ಇದು ಮಾಡ್ತೀರಿ. ಮತ್ತು ರೇಟ್ ಇಲ್ಲಿ ಜಾಸ್ತಿ ಏರಿಸಿ ಎಲ್ಲ ಕಡೆ ಪೆಟ್ರೋಲ್ ಮತ್ತು ಎಲ್ಲ ಕಾಯಿಪಲ್ಯ ಹಾಲಿಂದು ಭಾಳ ಕಷ್ಟ ಆಗತೈತಿ. ಕಡಿಮೆ ಬೆಲೆಯನ್ನು ಕಡಿಮೆ ಮಾಡಿದ್ರೆ ಒಳ್ಳೇದಾಗ್ತದೆ ಬಡವ್ರ ಜನ. ಇವತ್ತಾಗಲ್ಲ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಮಾಡೇ ಮಾಡ್ತಾರೆ. ಹೇಳಿದ ಮೇಲೆ ಪ್ರತಿಯೊಂದು ಬಾರಿನೂ ಅಷ್ಟೇ ವರ್ಷಕ್ಕೊಂದ್ಸರಿ ಜಾಸ್ತಿ ಮಾಡ್ತಾನೇ ಇರ್ತಾರೆ, ಕಡಿಮೆ ಮಾಡೋದೇ ಇಲ್ಲ, ಯಾವುದು ಕಡಿಮೆ ಇಲ್ಲ ಅಲ್ವಾ. ಈಗ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಕ್ ಜಾಸ್ತಿ ಮಾಡಿದ್ರು, ಅವ್ರಿಗೆ ಫ್ರೀ ಕೊಡೋದು, ಗಂಡಸರಿಗೆ ಹೊರೆ ಮಾಡೋದು ಅಲ್ವಾ. ದುಡಿಯೋ ಗಂಡಸಿಗೆ ಹೊರೆ, ಲೇಡೀಸ್ಗೆ ಫ್ರೀ. ಇದು ಎಂಥ ಸರ್ಕಾರ, ಇದು ಎಂಥ ನಿಯಮ ನೋಡಿ, ನೀವೇ ನೋಡಿ. ಇದು ಬಹಳ ತೊಂದರೆ. ಈ ಸರ್ಕಾರದಿಂದ ಬಹಳ ತೊಂದರೆ ಆಗ್ತದೆ ಹೊರತು ಒಳ್ಳೇದಾಗ್ತಾ ಇಲ್ಲ ಯಾರಿಗೂ. ನೋಡಿ ಸರ್, ರೇಟ್ ಜಾಸ್ತಿ ಆಗಿದೆ, ಬಟ್ ಮಧ್ಯಾಹ್ನ ಮೇಲೆ, ಇವಾಗ ಆಗಿಲ್ಲ. ಇದು ನೈಟ್ ಬಂದಿರೋದು, ಅದಕ್ಕೆ ಆಗಿಲ್ಲ. ಇವತ್ತು ಮಧ್ಯಾಹ್ನದಿಂದ ಇವಾಗ ಬರೋದು ನೆಕ್ಸ್ಟ್ ಟ್ರಿಪ್ಪಿಂದ ರೇಟ್ ಜಾಸ್ತಿ ಆಗಿದೆ. ಬಟ್ ಏನಂದರೆ 1 ಲೀಟ್ರಿಗೆ 2 ರೂಪಾಯಿ ಜಾಸ್ತಿ, 50 ml. ಹಾಫ್ ಲೀಟರ್ದು ಪಾಕೆಟ್ಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಾಫ್ ಲೀಟ್ರು 2 ಪಾಕೆಟ್ ತೊಗೊಂಡ್ರೆ 4 ರೂಪಾಯಿ ಜಾಸ್ತಿ ಆಗುತ್ತೆ. ಇದು ಕಸ್ಟಮರು ಜಾಸ್ತಿ ಹೊರೆ. ಅದನ್ನು ಕ್ವಶನ್ ಜಾಸ್ತಿ ಕೇಳ್ತಾರೆ, ನಮಗೆ ಅದು ಸಮಸ್ಯೆ. ಇವಾಗ ಒಂದು ಪಾಕೆಟ್ಗೆ 2 ರೂಪಾಯಿ 50 ml. 2 ಪಾಕೆಟ್ ತಗೊಂಡವ್ರಿಗೆ 1 ಲೀಟ್ರಿಗೆ 1 ಲೀಟ್ರು 100 ml ಆಗುತ್ತೆ. ಅಷ್ಟಕ್ಕೆ 4 ರೂಪಾಯಿ. ಇದು ಸ್ವಲ್ಪ ತೊಂದರೆ ಕಸ್ಟಮರ್. ಹಾಫ್ ಲೀಟರ್ ಪಾಕೆಟ್, ಒಂದು ಪಾಕೆಟ್ಗೆ 2 ರೂಪಾಯಿ ಜಾಸ್ತಿ ಮಾಡಿರೋದು. ಹಾಫ್ ಆದರೂ ಆಗಲಿ 1 ಲೀಟ್ರ್ ಆದರೂ ಆಗಲಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ತೊಂದರೆ ಇಲ್ಲ, ಸ್ವಲ್ಪ ದಿನ ಇದು ಮಾಡ್ತಾರೆ, ಹೊರೆ.